صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಈ ಮೂರು ಸಂಗತಿಗಳು ನಿಮ್ಮ ಜೀವನದಲ್ಲಿ ಇದ್ದರೆ ಮತ್ತೆ ನಿಮಗೆ ಜೀವನದಲ್ಲಿ ದುಃಖಿಸಬೇಕಾಗಿ ಬರಲ್ಲ. ಯಾವುದಾಗಿದೆ ಆ ಮೂರು ಸಂಗತಿ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಬಜ್ಜಾರ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಸಲಾಸುನ್ ಮಂಕುನ್ನ ಫೀಹಿ ಇಸ್ತೌಜಬ ಸವಾಬ ವಸ್ತಕ್ಮಲಲ್ ಈಮಾನ್. ಈ ಮೂರು ಸಂಗತಿಗಳು ಯಾರೆಲ್ಲಾದರೂ ಇದ್ದರೆ ಅವರಿಗೆ ಪ್ರತಿಫಲ ಕಡ್ಡಾಯವಾಗಿದೆ. ಮಾತ್ರವಲ್ಲ, ಅವರ ಈಮಾನ್ ಪರಿಪೂರ್ಣವಾಗಿದೆ. ಅಂದರೆ ಈಮಾನ್ ಪರಿಪೂರ್ಣವಾಗುತ್ತದೆ, ಪ್ರತಿಫಲವೂ ಇದೆ. ಯಾವುದಾಗಿದೆ ಆ ಮೂರು ಸ್ವಭಾವ? ಒಂದನೆಯದ್ದು ಖುಲುಕುನ್ ಯঈಶು ಬಿಹಿ ಫಿನ್ನಾಸಿ, ಜನರೊಂದಿಗೆ ಜೀವಿಸುವಂತಹ ಸಂದರ್ಭದಲ್ಲಿ ಒಳ್ಳೆಯ ಸ್ವಭಾವದವನಾಗಿ ಸೂಕ್ಷ್ಮತೆಯಿಂದ ಜೀವಿಸುವುದು. ವರಉನ್ ಯಹ್ಜಿಜುಹು ಅನಿಲ್ ಮಹಾರಿಮಿಲ್ಲಾಹಿ, ಅಲ್ಲಾಹನು ನಿಷೇಧಿಸಿದಂತಹ ಸಂಗತಿಗಳು ಅದರಿಂದ ದೂರ ಸರಿಯುವುದು ಅಥವಾ ಅದರಲ್ಲಿ ಸೂಕ್ಷ್ಮತೆಯನ್ನು ವಹಿಸುವುದು. ಅದೇ ರೀತಿ ವಹಿಲ್ಮುನ್ ಯರುದ್ದು ಬಿಹಿ ಜಹಿಲಲ್ ಜಾಹಿಲಿ, ಅವಿದ್ಯಾವಂತನ ಅವಿದ್ಯಾವಂತಿಕೆಯಿಂದ ನೀವು ರಕ್ಷೆ ಹೊಂದಬೇಕು. ಈ ಮೂರು ಸಂಗತಿಗಳು, ಇಲ್ಲಿ ಹೇಳಿದಂತಹ ಮೂರು ಸ್ವಭಾವಗಳು ನಿಮಗಿದ್ದರೆ ಮತ್ತೆ ನಿಮಗೆ ಜೀವನದಲ್ಲಿ ದುಃಖ ಉಂಟಾಗಲ್ಲ. ಒಂದು, ಜನರೊಂದಿಗೆ ಜೀವಿಸುವಂತಹ ಸಂದರ್ಭದಲ್ಲಿ ಒಳ್ಳೆಯ ಸ್ವಭಾವ, ಸೂಕ್ಷ್ಮತೆಯಿಂದ ಜೀವಿಸಬೇಕು. ಕಾರಣ, ನಿಷಿದ್ಧವಾದಂತಹ ಸಂಗತಿಗಳೆಲ್ಲವೂ ಕೂಡ ಬೆರಳ ತುದಿಯಲ್ಲಿ ಸಿಗುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾವು ಅತಿ ಹೆಚ್ಚು ಸೂಕ್ಷ್ಮತೆಯಿಂದ ಜೀವಿಸಲು ನೋಡಿಕೊಳ್ಬೇಕು. ಕಾರಣ, ಸೂಕ್ಷ್ಮತೆಯಿಂದ ಜೀವಿಸಿದರೆ ಮಾತ್ರ ನಮಗೆ ಈಮಾನ್ ಪರಿಪೂರ್ಣವಾಗಿ ಮರಣ ಹೊಂದಲು ಸಾಧ್ಯ. ಅದೇ ರೀತಿ ಅವಿದ್ಯಾವಂತರು, ಎಂದು ಸಾಮಾಜಿಕ ಜಾಲತಾಣಗಳೆಲ್ಲವೂ ಕೂಡ ಅವಿದ್ಯಾವಂತರ ಕೈಯಲ್ಲಾಗಿದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅವಿದ್ಯಾವಂತಿಕೆಯನ್ನು ಬರೆದು ಬಿಡುವಂತಹ ಒಂದು ನಡವಳಿಕೆ ನಮಗೆ ಕಾಣಲು ಸಾಧ್ಯ. ಅಂತಹ ಜನರಿಗೆ ನಾವು ಉತ್ತರವನ್ನು ನೀಡುವಂತಹ ಸಂದರ್ಭದಲ್ಲಿ ಅವರಂತೆ ಅವಿದ್ಯಾವಂತಿಕೆಯಿಂದ ನಾವು ಉತ್ತರ ನೀಡಬಾರದು. ಅಂದರೆ ಅವರು ಅವಿದ್ಯಾವಂತಿಕೆಯಿಂದ, ಜಹಲಿನಿಂದ ಏನೆಲ್ಲ ಹೇಳ್ತಾರೆ, ಅದಕ್ಕೆ ನಾವು ಮಾನ್ಯತೆಯಿಂದ, ಇಸ್ಲಾಮಿನ ಮಾತಿನಿಂದ ಅವರಿಗೆ ಉತ್ತರವನ್ನು ನೀಡಬೇಕೇ ಹೊರತು ಅವರದ್ದೇ ಆದಂತಹ ಭಾಷೆಯಲ್ಲಿ ಉತ್ತರ ನೀಡಬಾರದು. ಹಾಗೆ ನಾವು ನೀಡಿ ಅವರು ಕೆಳದಿದ್ದರೆ ನಮ್ಮ ಹೃದಯದಿಂದ ಅವನೊಂದಿಗಿರುವಂತಹ ಸಂಬಂಧವನ್ನು ನಾವು ಮುರಿದು ಬಿಡಬೇಕು. ಈ ರೀತಿ ನಾವು ಮಾಡುವುದಾದರೆ, ಈ ಮೂರು ಸ್ವಭಾವ ನಮ್ಮ ಜೀವನದಲ್ಲಿದ್ದರೆ ಮತ್ತೆ ನಮಗೆ ಯಾವುದೇ ದುಃಖ ಬರಲು ಸಾಧ್ಯವಿಲ್ಲ, ಯಾವುದೇ ಸಂಕಷ್ಟಗಳು ಬರಲ್ಲ, ನಮಗೆ ಒಳ್ಳೆಯ ಪ್ರತಿಫಲವೂ ಸಿಗುತ್ತದೆ. ಅದೇ ರೀತಿ ಈಮಾನ್ ಪರಿಪೂರ್ಣತೆಯಿಂದ ಕೂಡಿರುತ್ತದೆ. ಅಲ್ಲಾಹನು ಈ ಮೂರು ಸ್ವಭಾವಗಳು ನಮ್ಮ ಜೀವನದಲ್ಲಿ ನಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.